ಕಳೆದ ತರಗತಿಯಲ್ಲಿ ನಾವು ಭಾರತದ ಜನಸಂಖ್ಯೆಯನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಈ ದಿನ ಅಧ್ಯಯನ ಮಾಡ್ತಕ್ಕಂಥದ್ದು ಕರ್ನಾಟಕದ ಜನಸಂಖ್ಯಾ ಚಿತ್ರಣವನ್ನು ಕುರಿತು. 2001ರ ಜನಗಣತಿಯಲ್ಲಿ ಕರ್ನಾಟಕದ ಒಟ್ಟು ಜನಸಂಖ್ಯೆ 6,10,95,297. 2011ರ ಜನಗಣತಿಯಲ್ಲಿ ಕರ್ನಾಟಕದ ಒಟ್ಟು ಜನಸಂಖ್ಯೆ 6,10,95,297. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ 7ನೇ ಸ್ಥಾನದಲ್ಲಿದೆ. ಇಡೀ ದೇಶದ ಜನಸಂಖ್ಯೆಯನ್ನು ನಾವು ತೆಗೆದುಕೊಂಡಾಗ ಕರ್ನಾಟಕದ ಒಂದು ಸ್ಥಾನ ಇರ್ತಕ್ಕಂಥದ್ದು 7ನೇ ಸ್ಥಾನ. ಅಂದರೆ 30 ರಾಜ್ಯಗಳಲ್ಲಿ 7ನೇ ಸ್ಥಾನ ಅಂತ ಹೇಳಿದ್ರೆ ಕರ್ನಾಟಕ ಅಧಿಕ ಜನಸಂಖ್ಯೆಯಿಂದಲೇ ಕೂಡಿದೆ ಅಂತ ಹೇಳಿ ಇದರಿಂದ ಅರ್ಥ ಆಗುತ್ತೆ. ನಾವು ಭಾರತದ ಜನಸಂಖ್ಯೆಯನ್ನು ಕುರಿತು ಅಧ್ಯಯನ ಮಾಡಿದಂತಹ ರೀತಿಯಲ್ಲಿಯೇ ಇಲ್ಲಿ ಕರ್ನಾಟಕದ ಗ್ರಾಮ ಮತ್ತು ನಗರಗಳ ಜನಸಂಖ್ಯೆ ಹೇಗಿದೆ, ಲಿಂಗಾನುಪಾತ ಹೇಗಿದೆ, ಸಾಕ್ಷರತೆ ಅಂತಕ್ಕಂಥದ್ದು ಯಾವ ಪ್ರಮಾಣದಲ್ಲಿದೆ, ಇಲ್ಲಿನ ಜನಸಾಂದ್ರತೆ ಎಷ್ಟು, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಭಾರತದ ಜನಸಂಖ್ಯೆಯನ್ನು ಕುರಿತು ಅಧ್ಯಯನ ಮಾಡುವಾಗ ನಾವು ಬಹಳಷ್ಟು ವಿವರವಾಗಿ ಅಲ್ಲಿ ಅಧ್ಯಯನ ಮಾಡಿದ್ವಿ. ಇಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಅಂದರೆ 1 ಮತ್ತು 2 ಅಂಕಗಳ ಪ್ರಶ್ನೆಯ ವ್ಯಾಪ್ತಿಯಲ್ಲಿ ಬರೋದ್ರಿಂದ ನಾವು ಸಂಕ್ಷಿಪ್ತವಾಗಿ ಇಲ್ಲಿನ ಮಾಹಿತಿಯನ್ನು ಗಮನಿಸೋಣ. ಮೊದಲನೇದಾಗಿ ಕರ್ನಾಟಕದಲ್ಲಿರ್ತಕ್ಕಂತಹ ಗ್ರಾಮ ಮತ್ತು ನಗರಗಳ ಜನಸಂಖ್ಯೆಯನ್ನು ನಾವು ತೆಗೆದುಕೊಳ್ಳೋದಾದರೆ 2011ರ ಜನಗಣತಿಯಲ್ಲಿ ಗ್ರಾಮ ನಿವಾಸಿಗಳ ಸಂಖ್ಯೆ ಮತ್ತು ನಗರ ನಿವಾಸಿಗಳ ಸಂಖ್ಯೆಯನ್ನು ತಗೊಂಡ್ರೆ ಗ್ರಾಮ ನಿವಾಸಿಗಳ ಸಂಖ್ಯೆ 61.33% ಇದ್ದರೆ ನಗರ ನಿವಾಸಿಗಳ ಸಂಖ್ಯೆ 38.67% ಪ್ರಮಾಣದಲ್ಲಿ ಇದೆ. ಅಂದರೆ ಒಂದು ಕಾಲದಲ್ಲಿ ಹಳ್ಳಿಗಳ ದೇಶ ಭಾರತ, ಹಾಗೆಯೇ ಪ್ರತಿ ರಾಜ್ಯಗಳು ಹಳ್ಳಿಗಳನ್ನು ಹೆಚ್ಚಾಗಿ ಹೊಂದಿದ್ದು ಗ್ರಾಮಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಸಂಖ್ಯೆ ಕೂಡ ಇಲ್ಲಿ ಅಧಿಕ ಇರ್ತಾ ಇತ್ತು. ಆದರೆ ಇತ್ತೀಚಿನ ಬದಲಾವಣೆಗಳು ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ನಗರ ನಿವಾಸಿಗಳ ಸಂಖ್ಯೆ ವ್ಯಾಪಕವಾಗಿ ಹೆಚ್ಚುತ್ತಾ ಇದೆ ಅಂತಕ್ಕಂಥದ್ದನ್ನು ಈ ಒಂದು ಅಂಕಿ ಸಂಖ್ಯೆಗಳು ನಮಗೆ ತಿಳಿಸ್ತಾ ಇವೆ. ನೋಡಿ, ಇಲ್ಲಿ ಇವತ್ತು ನಾವು ಪುರಾತನ ಕಾಲದಲ್ಲಿ ಗ್ರಾಮೀಣ ಜನರು ಕೃಷಿಯನ್ನೇ ಅವಲಂಬಿಸಿದ್ರು. ಬಹಳ ಸರಳವಾದಂಥ ಜೀವನ, ಸ್ವಯಂ ಪರಿಪೂರ್ಣವಾದಂಥ ಜೀವನ ಸಾಧ್ಯ ಆಗಿತ್ತು ಅವರಿಗೆ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಾದಂತಹ ಬದಲಾವಣೆಗಳಿಂದ ನಾವು ಶಿಕ್ಷಣ ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಶಿಕ್ಷಣಕ್ಕಾಗಿ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವರು ಉದ್ಯೋಗಗಳಿಗಾಗಿ ನೆಲೆಸೋದಕ್ಕೆ ಬಯಸ್ತಕ್ಕಂಥದ್ದು, ಆಯ್ಕೆ ಮಾಡ್ತಕ್ಕಂಥದ್ದು ನಗರಗಳನ್ನೇ. ಈ ಕಾರಣಕ್ಕಾಗಿ ಇವತ್ತು ನಗರಗಳ ಜನಸಂಖ್ಯೆ ಅಂತಕ್ಕಂಥದ್ದು, ನಗರ ನಿವಾಸಿಗಳ ಸಂಖ್ಯೆ ಅಂತಕ್ಕಂಥದ್ದು ಗಣನೀಯವಾಗಿ ಹೆಚ್ಚುತ್ತಾ ಇರ್ತಕ್ಕಂಥದ್ದನ್ನು ನಾವು ಈ ಹಿನ್ನೆಲೆಯಲ್ಲಿ ನೋಡ್ಬೋದಾಗಿದೆ. ಇನ್ನು ಇಲ್ಲಿ ಯಾವ ಜಿಲ್ಲೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಈ ಒಂದು ಜನರು ವಾಸ ಮಾಡ್ತಾ ಇದ್ದಾರೆ, ನಗರಗಳಲ್ಲಿ ಹೆಚ್ಚು ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡೋದಾದ್ರೆ ಬೆಂಗಳೂರು ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಅಂದರೆ 15.75% ಪ್ರಮಾಣದಷ್ಟು ಜನರು ಬೆಂಗಳೂರು ಜಿಲ್ಲೆಯಲ್ಲಿಯೇ ಅತ್ಯಧಿಕ ಪ್ರಮಾಣದಲ್ಲಿ ವಾಸ ಮಾಡ್ತಕ್ಕಂಥದ್ದಿದ್ರೆ, ಇನ್ನು ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ. ಕೊಡಗು ಜಿಲ್ಲೆಯಲ್ಲಿ 9.1% 0.91% ಕೊಡಗು ಜಿಲ್ಲೆಯಲ್ಲಿ ನಗರವಾಸಿಗಳ ಒಂದು ಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಅತಿ ಹೆಚ್ಚು ಪ್ರಮಾಣ ಬೆಂಗಳೂರು ಜಿಲ್ಲೆಯಲ್ಲಿ, ಅತಿ ಕಡಿಮೆ ಪ್ರಮಾಣ ಈ ಒಂದು ಕೊಡಗು ಜಿಲ್ಲೆಯಲ್ಲಿ ನಮಗೆ ಇದರಿಂದ ತಿಳಿದು ಬರ್ತಕ್ಕಂತಹ ಅಂಕಿ ಸಂಖ್ಯೆ ಆಗಿದೆ. ಹಾಗಾದರೆ 2001ರ ಜನಗಣತಿಯಂತೆ ಗ್ರಾಮ ನಿವಾಸಿಗಳ ಸಂಖ್ಯೆ 61.33% ಇದ್ದರೆ ನಗರ ನಿವಾಸಿಗಳ ಸಂಖ್ಯೆ 38.67% ಪ್ರಮಾಣದಲ್ಲಿರ್ತಕ್ಕಂತಹದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ನಗರ ನಿವಾಸಿಗಳ ಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚುತ್ತಾ ಇರ್ತಕ್ಕಂಥದ್ದು ನಮಗಿಲ್ಲಿ ತಿಳಿದು ಬರ್ತಕ್ಕಂತಹ ಮಾಹಿತಿ. ಇನ್ನು ಲಿಂಗಾನುಪಾತಕ್ಕೆ ಸಂಬಂಧಪಟ್ಟಂತೆ ಬಂದರೆ ಲಿಂಗಾನುಪಾತ ಕಳೆದ ತರಗತಿಯಲ್ಲಿ ನಾವು ಇದರ ಅರ್ಥವನ್ನು ಗಮನಿಸಿದ್ದೀವಿ.
ಪ್ರತಿ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆಯನ್ನು ಲೆಕ್ಕ ಹಾಕ್ತಕ್ಕಂಥದ್ದನ್ನು ಲಿಂಗಾನುಪಾತ ಅಥವಾ ಸೆಕ್ಸ್ ರೇಷಿಯೋ ಅಂತ ಹೇಳಿ ಕರೀತೀವಿ. ಈ ಒಂದು ಲಿಂಗಾನುಪಾತ ಯಾವ ರೂಪದಲ್ಲಿದೆ ಅಂತ ಹೇಳಿದ್ರೆ 2001ರ ಜನಗಣತಿಯಲ್ಲಿ 1000 ಪುರುಷರಿಗೆ 965 ಮಹಿಳೆಯರಿದ್ದರೆ ಅದು 2011ರ ವೇಳೆಗೆ 1000 ಪುರುಷರಿಗೆ 973 ಇದೆ. ಲಿಂಗಾನುಪಾತ ಅಂತ ಹೇಳಿದ್ರೆ ಪ್ರತಿ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆಯನ್ನು ಸರಾಸರಿ ಲೆಕ್ಕದಲ್ಲಿ ಲೆಕ್ಕ ಹಾಕ್ತಕ್ಕಂಥದ್ದು. ಆ ಪ್ರಮಾಣವು 2001ರಲ್ಲಿ ಕರ್ನಾಟಕದ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ ಎಷ್ಟಿದೆ ಅಂದರೆ 965 ಇದೆ. ಅದು 2011ರ ಜನಗಣತಿಯಲ್ಲಿ 1000 ಪುರುಷರಿಗೆ 973 ಇದೆ. ಇದನ್ನು ನಾವು ಭಾರತದ ಲೆಕ್ಕ ತೆಗೆದುಕೊಳ್ಳೋದಾದರೆ 2001ರಲ್ಲಿ 933 ಇತ್ತು, 2011ರಲ್ಲಿ 940 ಇದೆ. ಹಾಗಾದರೆ ನಾವು ಭಾರತದ ಸೆಕ್ಸ್ ರೇಷಿಯೋಗೆ ಲಿಂಗಾನುಪಾತಕ್ಕೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಸ್ತ್ರೀಯರ ಸಂಖ್ಯೆ ಇರ್ತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಯಾಕಂದರೆ ಈ ವೇಳೆಗೆ 2011ರ ಜನಗಣತಿಯಲ್ಲಿ ಭಾರತದ 940 ಇದೆ, ಕರ್ನಾಟಕದಷ್ಟಿದೆ 973 ಇದೆ. ಹಾಗಾದರೆ ಕರ್ನಾಟಕದಲ್ಲಿ ಆ ಒಂದು ಲಿಂಗಾನುಪಾತ ಅಂತಕ್ಕಂತಹದ್ದನ್ನು ತೆಗೆದುಕೊಂಡಾಗ ಸ್ತ್ರೀಯರ ಸಂಖ್ಯೆ ಅಧಿಕ ಪ್ರಮಾಣದಲ್ಲಿಯೇ ಇರ್ತಕ್ಕಂತಹದ್ದನ್ನು ನಾವು ನೋಡ್ತೀವಿ. ಇನ್ನು ಕರ್ನಾಟಕದಲ್ಲಿ ಉಡುಪಿ ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಅಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆಯೇ ಹೆಚ್ಚಿದೆ. ಉಡುಪಿ ಜಿಲ್ಲೆಯನ್ನು ತೆಗೆದುಕೊಂಡರೆ ಪ್ರತಿ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ ಇರ್ತಕ್ಕಂತಹದ್ದು 1094. ಅದರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸ್ತ್ರೀಯರ ಸಂಖ್ಯೆಯೇ ಹೆಚ್ಚಿದೆ. ಇನ್ನು ಕಡಿಮೆ ಇರ್ತಕ್ಕಂಥದ ಪ್ರದೇಶವನ್ನು ತೆಗೆದುಕೊಂಡ್ರೆ ಬೆಂಗಳೂರನ್ನು ತೆಗೆದುಕೊಂಡ್ರೆ 1000 ಪುರುಷರಿಗೆ 914 ಸ್ತ್ರೀಯರಿದ್ದಾರೆ. ಅತ್ಯಂತ ಕಡಿಮೆ ಇರತಕ್ಕಂಥದ್ದು ಬೆಂಗಳೂರು ಜಿಲ್ಲೆಯಲ್ಲಿ. ನೋಡಿ, ಉಡುಪಿ ಜಿಲ್ಲೆಯಲ್ಲಿ ಪ್ರತಿ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ ಇರ್ತಕ್ಕಂಥದ್ದು 1094, ಸ್ತ್ರೀಯರ ಸಂಖ್ಯೆ ಹೆಚ್ಚಿದೆ. ಇನ್ನು ಬೆಂಗಳೂರನ್ನು ತಗೊಂಡ್ರೆ 1000 ಪುರುಷರಿಗೆ 916 ಇದೆ. ಅಂದರೆ ಬೆಂಗಳೂರು ಜಿಲ್ಲೆಯಲ್ಲಿ ಸ್ತ್ರೀಯರ ಸಂಖ್ಯೆ ಕಡಿಮೆ ಇರ್ತಕ್ಕಂತಹದ್ದನ್ನು ನಾವಿಲ್ಲಿ ನೋಡ್ಬೋದು. ಆ ಥರದ ಒಂದು ಲಿಂಗಾನುಪಾತ ಅಂತಕ್ಕಂತಹದ್ದು ಕರ್ನಾಟಕದಲ್ಲಿ ಇದೆ. ಇನ್ನು ನಾವು ವಾಸ ಮಾಡ್ತಕ್ಕಂತಹ ಸಂಖ್ಯಾ ಪ್ರಮಾಣವನ್ನು ನೋಡೋದಾದ್ರೆ ಜನಸಾಂದ್ರತೆ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್, ಡೆನ್ಸಿಟಿ ಅಂತ ಹೇಳಿ ಹೇಳ್ತೀವಿ. ಡೆನ್ಸಿಟಿ ಅಥವಾ ಜನಸಾಂದ್ರತೆ ಅಂತ ಹೇಳಿದ್ರೆ ಒಂದು ಚದರ ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಸರಾಸರಿ ಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತ ಹೇಳಿ ಕರಿತೀವಿ. ಒಂದು ಚದರ ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಸರಾಸರಿ ಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತ ಹೇಳಿ ಕರಿತೀವಿ. ಆ ಜನಸಾಂದ್ರತೆ ಎಷ್ಟಿದೆ? 2001ರ ಜನಗಣತಿಯಲ್ಲಿ ಇರ್ತಕ್ಕಂಥದ್ದು 276. 2001ರಲ್ಲಿ 276 ಅಂದರೆ 2011ರ ವೇಳೆಗೆ 319 ಆಗಿದೆ. ನೋಡಿ, ಇಲ್ಲಿ 2001ರಲ್ಲಿ ಕರ್ನಾಟಕದ ಜನಸಾಂದ್ರತೆ ಎಷ್ಟಿದೆ ಅಂತ ಹೇಳಿದ್ರೆ 276. ಅಂದರೆ ಒಂದು ಚದರ ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ 276 ಜನರು ಸರಾಸರಿ ವಾಸ ಮಾಡ್ತಾ ಇದ್ದಾರೆ. ಅದೇ 2011ರ ಅವಧಿಗೆ ಬಂದಾಗ 276 ಅಂತಕ್ಕಂಥದ್ದು 319. ಅಂದರೆ ಆ ಜನಸಾಂದ್ರತೆ ಕೂಡ ಇಲ್ಲಿ ಏರಿಕೆಯನ್ನು ಕಾಣ್ತಾ ಇದೆ. ಸರಾಸರಿ ಚದರ ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಹೆಚ್ಚು ಜನಸಾಂದ್ರತೆ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ 4378. ಬೆಂಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಈ ಒಂದು ಜನಸಾಂದ್ರತೆ ಅಂತಕ್ಕಂಥದ್ದು 4378 ಆಗಿದ್ದರೆ ಕೊಡಗಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥದ್ದು 135. ಅಂದರೆ ಬೆಂಗಳೂರು ಥಿಕ್ಲಿ ಪಾಪ್ಯುಲೇಟೆಡ್, ಅತ್ಯಧಿಕ ಜನಸಂದಣಿಯಿಂದ ಕೂಡಿರ್ತಕ್ಕಂತಹ ಜಿಲ್ಲೆ ಆಗುತ್ತೆ, ಪ್ರದೇಶ ಆಗುತ್ತೆ.
ಆ ಬೆಂಗಳೂರಿನಲ್ಲಿ ನಾವು ಹೆಚ್ಚು ಪ್ರಮಾಣದ ಜನಸಾಂದ್ರತೆಯನ್ನು ನೋಡಿದ್ರೆ ಕೊಡಗಿನಲ್ಲಿ 135 ಅತ್ಯಂತ ಕಡಿಮೆ ಜನಸಾಂದ್ರತೆ ಇರ್ತಕ್ಕಂತಹದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಜನಸಾಂದ್ರತೆಗೆ ಸಂಬಂಧಪಟ್ಟಂತಹ ಅಂಶಗಳು ಈ ರೂಪದಲ್ಲಿದೆ. ನಾವು ಮೊದಲನೇದಾಗಿ ನೋಡ್ತಕ್ಕಂಥದ್ದು ಗ್ರಾಮ ನಗರಗಳ ನಿವಾಸಿಗಳ ಸಂಖ್ಯೆ, ಎರಡನೇ ಭಾಗದಲ್ಲಿ ಲಿಂಗಾನುಪಾತ, ಮೂರನೇ ಭಾಗದಲ್ಲಿ ಅಲ್ಲಿನ ಜನಸಾಂದ್ರತೆಯನ್ನು ಕುರಿತು ಈ ಕೆಲವು ಅಂಕಿ ಸಂಖ್ಯೆಗಳನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂತಹ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯನ್ನು ತೆಗೆದುಕೊಂಡರೆ, ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ, ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯನ್ನು ತೆಗೆದುಕೊಂಡಾಗ 2001ರಲ್ಲಿ 83 ಲಕ್ಷ ಇದ್ದಂತಹ ಸಂಖ್ಯಾ ಪ್ರಮಾಣ ಅಂತಕ್ಕಂಥದ್ದು 2011ರ ವೇಳೆಗೆ 1 ಕೋಟಿ ಅವರ ಒಂದು ಪ್ರಮಾಣ ಹೆಚ್ಚಾಗಿದೆ, ಸಂಖ್ಯಾ ಪ್ರಮಾಣ ಹೆಚ್ಚಾಗಿದೆ. ಇನ್ನು ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು ಎಷ್ಟಿದೆ, ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ 17.5% ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಗಳ ಸಂಖ್ಯೆ ಇರ್ತಕ್ಕಂಥದ್ದು 17.15% ಇರ್ತಕ್ಕಂಥದ್ದು. ಇನ್ನು ಯಾವ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ಜನರ ಸಂಖ್ಯೆ ಹೆಚ್ಚಿದೆ ಮತ್ತು ಯಾವ ಜಿಲ್ಲೆಯಲ್ಲಿ ಕಡಿಮೆ ಇದೆ ಅನ್ನೋದನ್ನು ನೋಡೋದಾದರೆ, ಕೋಲಾರ ಜಿಲ್ಲೆಯಲ್ಲಿ 30.32% ಅತ್ಯಧಿಕ ಪರಿಶಿಷ್ಟ ಜಾತಿಯ ಸಂಖ್ಯೆ ಇದ್ದರೆ, ಉಡುಪಿಯಲ್ಲಿ ಅತ್ಯಂತ ಕಡಿಮೆ 6.41 ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಇದೆ. ನೋಡಿ, ಮೊದಲಾಗಿ ನೋಡೋಣ. ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯನ್ನು ತೆಗೆದುಕೊಂಡಾಗ 2001ರ ಜನಗಣತಿಯಲ್ಲಿ 83 ಲಕ್ಷ ಇದ್ದಂತಹದ್ದು 2011ರ ಜನಗಣತಿಯಲ್ಲಿ 1 ಕೋಟಿಯನ್ನು ತಲುಪಿದೆ. ಇನ್ನು ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಅವರ ಸಂಖ್ಯಾ ಪ್ರಮಾಣ ಎಷ್ಟಿದೆ ಅಂತ ಹೇಳಿದ್ರೆ 17.15% ಪ್ರಮಾಣದಲ್ಲಿ ಪರಿಶಿಷ್ಟ ಜಾತಿಯ ಜನರ ಸಂಖ್ಯೆ ಇದೆ. ಇನ್ನು ಕೋಲಾರ ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಅಲ್ಲಿ 30.32% ಅಂದರೆ ಪರಿಶಿಷ್ಟ ಜಾತಿಯ ಜನರು ಅತ್ಯಧಿಕ ಸಂಖ್ಯೆಯಲ್ಲಿ ನೆಲೆಸಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ. ಇನ್ನು ಉಡುಪಿಯನ್ನು ತೆಗೆದುಕೊಂಡ್ರೆ ಅಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ಜನರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಇದೆ, ಅಂದರೆ 6.41% ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಕೋಲಾರ ಜಿಲ್ಲೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿದ್ದರೆ, ಉಡುಪಿ ಜಿಲ್ಲೆಯಲ್ಲಿ ಅವರ ಸಂಖ್ಯೆ ಇರ್ತಕ್ಕಂಥದ್ದು ಅತ್ಯಂತ ಕಡಿಮೆ ಇರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ತೀವಿ. ಇನ್ನು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಎಷ್ಟಿದೆ? ರಾಜ್ಯದ ಒಟ್ಟು ಜನಸಂಖ್ಯೆಯ ಪಾಲಿನಲ್ಲಿ ಅವರದು 6.95% 2011ರ ಜನಗಣತಿಯಲ್ಲಿ ಅವರ ಒಂದು ಪಾಲು, ಅವರ ಸಂಖ್ಯೆ ಇರ್ತಕ್ಕಂಥದ್ದು. ಇನ್ನು ಯಾವ ಜಿಲ್ಲೆಯಲ್ಲಿ ಹೆಚ್ಚಿದ್ದಾರೆ ಅಥವಾ ಯಾವ ಜಿಲ್ಲೆಯಲ್ಲಿ ಕಡಿಮೆ ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಪರಿಶಿಷ್ಟ ಪಂಗಡದ ಜನರ ಸಂಖ್ಯೆ ರಾಯಚೂರು ಜಿಲ್ಲೆಯಲ್ಲಿ 19.03% ಪರಿಶಿಷ್ಟ ಪಂಗಡದ ಜನರ ಸಂಖ್ಯೆ ಹೆಚ್ಚಿದ್ದರೆ, ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ 1.24% ಪ್ರಮಾಣದಲ್ಲಿ ಅವರ ಸಂಖ್ಯೆ ಕಡಿಮೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಪರಿಶಿಷ್ಟ ಪಂಗಡದ ಜನಸಂಖ್ಯೆ ರಾಜ್ಯದ ಪಾಲಿನಲ್ಲಿ 6.95% ಇದ್ದು, ರಾಯಚೂರು ಜಿಲ್ಲೆಯಲ್ಲಿ 19.03% ಅತ್ಯಧಿಕ ಸಂಖ್ಯಾ ಪ್ರಮಾಣದಲ್ಲಿದ್ದಾರೆ. ಇನ್ನು ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥದ್ದು ಮಂಡ್ಯದಲ್ಲಿ 1.24%. ಆ ಪ್ರಮಾಣದಲ್ಲಿ ಅವರ ಒಂದು ಸಂಖ್ಯೆ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತೇವೆ. ಇನ್ನು ಕರ್ನಾಟಕದ ಸಾಕ್ಷರತೆಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ನೋಡೋದಾದರೆ, ಲಿಟ್ರಸಿ ರೇಟ್, ಸಾಕ್ಷರತೆಗೆ ಸಂಬಂಧಪಟ್ಟಂಥ ಅಂಶಗಳನ್ನು ನೋಡೋದಾದರೆ 2001 ಮತ್ತು 2011ರಲ್ಲಿ ಸ್ತ್ರೀಯರು ಪುರುಷರನ್ನ ಒಳಗೊಂಡಂತಹ ಒಂದು
ಪರ್ಸೆಂಟೇಜನ್ನು ನಾವು ಇಲ್ಲಿ ಗಣನೆಗೆ ತೆಗೆದುಕೊಳ್ಳೋದಾದರೆ 2001ರಲ್ಲಿ ಒಟ್ಟು ಸಾಕ್ಷರತೆಯ ಪ್ರಮಾಣ ಅಂತಕ್ಕಂಥದ್ದು 64.64 ಇತ್ತು. 2011ರ ವೇಳೆಗೆ ಆ ಪ್ರಮಾಣದಲ್ಲಿ ಏರಿಕೆ ಆದಂತಹದ್ದು 75.36% ಪ್ರಮಾಣದಲ್ಲಿ ಇರ್ತಕ್ಕಂತಹದ್ದು. ಮತ್ತಿಲ್ಲಿ ಪುರುಷರು ಮತ್ತು ಮಹಿಳೆಯರ ಒಂದು ಲಿಟ್ರಸಿ ರೇಟ್ ಅಂತಕ್ಕಂಥದ್ದು ಚೇಂಜ್ ಆಗುತ್ತೆ. 2011ರ ವೇಳೆಗೆ ನಾವು ಸ್ತ್ರೀಯರು ಮತ್ತು ಪುರುಷರು ಇವರ ಸಾಕ್ಷರತೆಯ ಪ್ರಮಾಣವನ್ನು ತೆಗೆದುಕೊಂಡ್ರೆ ಸ್ತ್ರೀಯರು 68.08% ಇದ್ದರೆ ಪುರುಷರು 82.47% ಪ್ರಮಾಣದಲ್ಲಿ ಇದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕ್ಷರತೆಯ ಪ್ರಮಾಣ 88.57% ಇದ್ದರೆ ಯಾದಗಿರಿಯಲ್ಲಿ ಅತ್ಯಂತ ಕಡಿಮೆ ಅಂತ ಹೇಳಿದ್ರೆ 51.83% ಪ್ರಮಾಣದಲ್ಲಿ ಇಲ್ಲಿರ್ತಕ್ಕಂತಹ ಸಾಕ್ಷರತೆಯ ಪ್ರಮಾಣ ಇಲ್ಲಿದೆ. ನೋಡಿ, ಕರ್ನಾಟಕದ ಸಾಕ್ಷರತೆಯ ಪ್ರಮಾಣವನ್ನು ನಾವು ಅಂಕಿ ಸಂಖ್ಯೆಗಳನ್ನು ತಗೊಳ್ಳುವಾಗ 2001ರಲ್ಲಿ ಸಾಕ್ಷರರ ಸಂಖ್ಯೆ ಎಷ್ಟಿತ್ತು? 66.64. ಇದರಲ್ಲಿ ಸ್ತ್ರೀಯರ ಸಂಖ್ಯೆನೂ ಇದೆ, ಪುರುಷರ ಸಂಖ್ಯೆಯೂ ಕೂಡ ಇದೆ. 66.64% ಇತ್ತು. ಅದು 2011ರ ವೇಳೆಗೆ ಎಷ್ಟಾಗಿದೆ? 75.36% ಪ್ರಮಾಣಕ್ಕೆ ಏರಿಕೆಯನ್ನು ಕಂಡಿದೆ. ಅಂದರೆ 10 ವರ್ಷಗಳಲ್ಲಿ ಅಷ್ಟು ಬದಲಾವಣೆ ಅಂತಕ್ಕಂಥದ್ದು ಆಗಿದೆ. ಇನ್ನು 2011ರಲ್ಲಿ ಸ್ತ್ರೀಯರ ಸಾಕ್ಷರತೆಯ ಪ್ರಮಾಣ ಎಷ್ಟಿತ್ತು ಅಂತ ನೋಡಿದ್ರೆ 68.08% ಪ್ರಮಾಣ ಇದೆ. ಪುರುಷರ ಸಾಕ್ಷರತೆಯ ಪ್ರಮಾಣ 82.47% ಪ್ರಮಾಣಕ್ಕೆ ಇದೆ. ಹಾಗಾದ್ರೆ ಇಲ್ಲಿ ನಾವು ಪುರುಷರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಉತ್ತಮ ಸಾಧನೆಯನ್ನು ಸಾಕ್ಷರತೆಯ ವಿಷಯಕ್ಕೆ ತೆಗೆದುಕೊಂಡ್ರೆ ಕಂಡು ಬರ್ತದೆ. ಸ್ತ್ರೀಯರ ಸಂಖ್ಯೆ ಇನ್ನೂ ಬಹಳಷ್ಟು ಕಡಿಮೆ ಇದೆ ಅಂತಕ್ಕಂಥದ್ದನ್ನು ಈ ಒಂದು ಅಂಕಿ ಸಂಖ್ಯೆಗಳು ನಮಗೆ ತಿಳಿಸ್ತಾ ಇದೆ. ಇನ್ನು ಜಿಲ್ಲೆಗಳ ವ್ಯಾಪ್ತಿಗೆ ಬರೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 88.57% ಪ್ರಮಾಣದಲ್ಲಿ ಸಾಕ್ಷರತೆಯ ಸಂಖ್ಯೆ ಇದ್ದರೆ ಯಾದಗಿರಿಯಲ್ಲಿ 51.83% ಪ್ರಮಾಣದ ಸಾಕ್ಷರತೆ ಇರ್ತಕ್ಕಂಥದ್ದು ಇದೆ. ಹಾಗಾದರೆ ಯಾದಗಿರಿಯಲ್ಲಿ ಅರ್ಧದಷ್ಟು 51 ಅಂತ ಹೇಳಿದ್ರೆ ಇನ್ನು ಆಲ್ಮೋಸ್ಟ್ 50% ಇಲ್ಲಿ ಇಲ್ಲಿಟ್ರೇಟ್ಸ್ ಇದ್ದಾರೆ. ಅನಕ್ಷರಸ್ಥರ ಸಂಖ್ಯೆ 50% ಇದೆ ಅಂತಕ್ಕಂಥದ್ದು ಆತಂಕವನ್ನು ಉಂಟು ಮಾಡ್ತಕ್ಕಂತಹ ಒಂದು ಬೆಳವಣಿಗೆ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ರಾಜ್ಯದಾದ್ಯಂತ ಸಾಕ್ಷರತೆಯ ಪ್ರಮಾಣ ಅಂತಕ್ಕಂಥದ್ದು ಏಕರೂಪದಲ್ಲಿಲ್ಲ. ಪುನಃ ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆಯ ಪ್ರಮಾಣ ಬೇರೆ ಆಗ್ತಾ ಇದೆ, ನಗರ ಪ್ರದೇಶಗಳಲ್ಲಿ ಸಾಕ್ಷರತೆಯ ಪ್ರಮಾಣ ಅಂತಕ್ಕಂಥದ್ದು ಬೇರೆ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಒಟ್ಟು ಜನಗಣತಿಯಲ್ಲಿ ಈ ಅಂಕಿ ಸಂಖ್ಯೆಗಳನ್ನೇ ನಾವು ತೆಗೆದುಕೊಳ್ತೇವಾದರೂ ಕೂಡ ಇಡೀ ರಾಜ್ಯದಾದ್ಯಂತ ಸಾಕ್ಷರತೆಯ ಪ್ರಮಾಣ ಅಂತಕ್ಕಂಥದ್ದು ಏಕರೂಪದಲ್ಲಿ ಇಲ್ಲಿ ಇಲ್ಲ ಅಂತಕ್ಕಂತಹ ಒಂದು ಸಂಗತಿ ಗಮನಕ್ಕೆ ಬರ್ತದೆ. ಈ ರೂಪದಲ್ಲಿ ನಾವು ಕರ್ನಾಟಕದ ಸಾಕ್ಷರತೆಯ ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಳ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿದೆ, ಯಾದಗಿರಿಯಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ರೀತಿ ಕರ್ನಾಟಕದ ಒಂದು ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ಕೆಲವು ಅಂಕಿ ಸಂಖ್ಯೆಗಳಿದ್ದಾವೆ. ಇಲ್ಲಿ ನಾವು ಕರ್ನಾಟಕದ ಗ್ರಾಮ ನಗರಗಳ ಸಂಖ್ಯೆ, ಲಿಂಗಾನುಪಾತ, ಜನಸಾಂದ್ರತೆ, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಅಸಾಕ್ಷರತೆಗೆ ಸಂಬಂಧಪಟ್ಟಂತೆ ಕೆಲವು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನಾವಿಲ್ಲಿ ಪಡ್ಕೊಂಡಿದ್ದೀವಿ. ಈ ಒಂದು ಅಂಶಗಳು, ಈ ಸಂಗತಿಗಳನ್ನು ಒಳಗೊಂಡಂತೆ ನಾವು ನೋಡ್ತಕ್ಕಂಥದ್ದು ಭಾರತದ ಜನಸಂಖ್ಯೆ ಮತ್ತು ಕರ್ನಾಟಕದ ಜನಸಂಖ್ಯೆ ಎಲ್ಲವೂ ಕೂಡ ಜನಸಂಖ್ಯಾ ಸ್ಫೋಟದ ರೂಪದಲ್ಲಿಯೇ ಬೆಳವಣಿಗೆಯನ್ನು ಹೊಂದುತ್ತಾ ಇರತಕ್ಕಂಥದ್ದು. ದೇಶದ ಜನಸಂಖ್ಯೆ 121 ಕೋಟಿಗೂ ಅಧಿಕ ಆಗ್ತಾ ಇದೆ. ಅದು 2011ರ ಜನಗಣತಿಯಲ್ಲಿ. ಮುಂದಿನ ವರ್ಷ 2021ಕ್ಕೆ ಮತ್ತೊಂದು ಜನಗಣತಿ ಆಗಬೇಕಾಗಿದೆ. ಅಲ್ಲಿ ಮತ್ತಷ್ಟು ಏರಿಕೆ ಅಂತಕ್ಕಂಥದ್ದು ವ್ಯಕ್ತವಾಗುತ್ತೆ. ಇಲ್ಲಿ ದೇಶದ ಜನಸಂಖ್ಯೆಯೂ ಹೆಚ್ಚಾಗ್ತಾ ಇದೆ, ರಾಜ್ಯದ ಜನಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಈ ಎರಡನ್ನೂ ದೃಷ್ಟಿಯಲ್ಲಿ ಇರಿಸಿಕೊಂಡಾಗ ಒಂದು ಆಲೋಚನೆ ಮಾಡಬೇಕಾದಂತಹ ಸಂಗತಿ ಇದಾಗಿದ್ದು, ಇಲ್ಲಿ ಜನಸಂಖ್ಯೆ ಬೆಳೀತಾ ಇಲ್ಲ, ಸ್ಫೋಟಗೊಳ್ತಾ ಇದೆ. ಬಹುಶಃ ಇನ್ನು ಕೆಲವು ವರ್ಷಗಳು ಕಳೆದ್ರೆ ಭಾರತ ಚೀನಾ ದೇಶವನ್ನು ಹಿಂದಿಟ್ಟು ಮೊದಲ ಸ್ಥಾನವನ್ನು
ಪಡೆದುಕೊಂಡರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಪ್ರಮಾಣದಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ತೀವ್ರವಾಗಿ ಬೆಳೀತಾ ಇದೆ. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಧಾರ್ಮಿಕ ಕಾರಣಗಳು ಅಂತೇಳಿ ಹೇಳ್ತೇವಾದರೂ ಕೂಡ ಹಲವಾರು ಕಾರಣಗಳು ಆ ಜನಸಂಖ್ಯಾ ಹೆಚ್ಚಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿವೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಜನಸಂಖ್ಯಾ ನೀತಿಯನ್ನು ರೂಪುಗೊಳಿಸ್ತಕ್ಕಂತಹ ಜಾರಿಗೊಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಇಂಡಿಯನ್ ಪಾಪ್ಯುಲೇಷನ್ ಪಾಲಿಸಿ, ಭಾರತದ ಜನಸಂಖ್ಯಾ ನೀತಿಯನ್ನು ಜಾರಿಗೊಳಿಸ್ತಕ್ಕಂತಹ ಪ್ರಯತ್ನ ಇಲ್ಲಿದೆ. ಭಾರತದ ಜನಸಂಖ್ಯಾ ನೀತಿ 1952ರಲ್ಲಿ ಭಾರತ ಮೊಟ್ಟ ಮೊದಲ ಬಾರಿಗೆ ಜನಸಂಖ್ಯಾ ನೀತಿಯನ್ನು ಅಳವಡಿಸಿಕೊಂಡ ಮೊದಲ ದೇಶ. ನೋಡಿ, ಜಾಗತಿಕ ಮಟ್ಟದಲ್ಲಿ 1952ರಲ್ಲಿಯೇ ಅಂದರೆ ಸ್ವತಂತ್ರ ಬಂದಂತಹ ಕೆಲವೇ ವರ್ಷಗಳ ಅವಧಿಯಲ್ಲಿಯೇ ಜನಸಂಖ್ಯಾ ನೀತಿಯನ್ನು ಅಳವಡಿಸಿಕೊಂಡಂತಹ ಒಂದು ದೇಶ. ಅಂದರೆ ಅಂದಿನ ಸಂದರ್ಭದಿಂದಲೇ ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ಅಧ್ಯಯನಗಳು ಮತ್ತು ಅದರ ತಡೆಗೆ ಕ್ರಮಗಳು, ಇಂತಹ ಒಂದು ಆಲೋಚನೆಗಳು ಅಂದಿನಿಂದಲೇ ಆರಂಭ ಆಗಿದ್ದಾವೆ. ಆ ಅವಧಿಯಲ್ಲಿ ಕುಟುಂಬ ಯೋಜನೆ ಅಂತಕ್ಕಂತಹ ಒಂದು ನೀತಿ ಜಾರಿಯಲ್ಲಿತ್ತು. ಕುಟುಂಬ ಯೋಜನೆ ಅಂತಕ್ಕಂಥದ್ದು ಅದನ್ನು 1977ರಲ್ಲಿ ಕುಟುಂಬ ಕಲ್ಯಾಣ ಯೋಜನೆ ಅಂಥೇಳಿ ಬದಲಾವಣೆಯನ್ನು ಮಾಡಲಾಯಿತು. 1977ರಲ್ಲಿ ಕುಟುಂಬ ಕಲ್ಯಾಣ ಯೋಜನೆ. ನೋಡಿ, ಜನಸಂಖ್ಯಾ ನೀತಿ ಜಾರಿ ಬರ್ತಕ್ಕಂಥದ್ದು 1952ರಲ್ಲಿ ಜನಸಂಖ್ಯಾ ನೀತಿಯನ್ನು ಅಳವಡಿಸಿಕೊಳ್ತು. ಆಗ ಆ ಮುಂದುವರೆದು ಇದ್ದಂಥದ್ದು ಕುಟುಂಬ ಯೋಜನೆ ಜಾರಿಯಲ್ಲಿತ್ತು. 1977ರಿಂದ ಕುಟುಂಬ ಕಲ್ಯಾಣ ಯೋಜನೆ ಅಂತಕ್ಕಂತಹ ಒಂದು ಹೊಸ ಹೆಸರನ್ನು ಇಲ್ಲಿ ರೂಪಿಸಲಾಯಿತು. ಯಾಕೆ ಅಂತ ಹೇಳಿದ್ರೆ, ಕುಟುಂಬಗಳ ಕಲ್ಯಾಣವೇ ದೇಶದ ಕಲ್ಯಾಣ. ಆ ಕುಟುಂಬಗಳಲ್ಲಾಗ್ತಕ್ಕಂತಹ ಪ್ರಗತಿಯೇ ದೇಶದ ಪ್ರಗತಿಗೆ ಕಾರಣ ಆಗುತ್ತೆ. ಈ ಕಾರಣಕ್ಕಾಗಿ ಏನು ಬದಲಾವಣೆಗಳನ್ನು ಮಾಡಿಕೊಳ್ಬೋದು, ಏನೆಲ್ಲ ಹೊಸ ಹೊಸ ಮಾರ್ಗದರ್ಶಿ ಸೂತ್ರಗಳನ್ನು ಅಳವಡಿಸ್ಕೊಳ್ಬೋದು ಎನ್ನುವಂತಹ ಒಂದು ಪ್ರಯತ್ನಗಳು, ಅಧ್ಯಯನಗಳು ಈ ದಿಸೆಯಲ್ಲಿ ನಡೆದು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ UNPF ಅಂತಕ್ಕಂತಹದರ ಮಾರ್ಗದರ್ಶಿ ಸೂತ್ರವನ್ನು ಅಳವಡಿಸಿಕೊಳ್ಳಲಾಯಿತು. UNPF ಅಂತಕ್ಕಂತಹ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್. ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಅಂತಕ್ಕಂತಹ ಒಂದು ಘಟಕದ ವತಿಯಿಂದ ಮಾರ್ಗದರ್ಶಿ ಸೂತ್ರಗಳನ್ನು ಅಳವಡಿಸಿಕೊಳ್ಳಲಾಯಿತು. ಅಂದರೆ ರಾಷ್ಟ್ರದ ನೀತಿಗೆ ಅನುಗುಣವಾಗಿ ನಾವು ಏನು ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು ಅಂತಕ್ಕಂತಹ ಈ ಒಂದು ಯುನೈಟೆಡ್ ನೇಷನ್ಸ್ನ ಪಾಪ್ಯುಲೇಷನ್ ಫಂಡ್ನ ಘಟಕದ ವತಿಯಿಂದ ಹೊಸ ನೀತಿಯನ್ನು ಜಾರಿಗೊಳಿಸ್ಕೊಳ್ಬೇಕು, ಅನುಷ್ಠಾನಕ್ಕೆ ತರಬೇಕು ಎನ್ನುವಂತಹ ಪ್ರಯತ್ನಗಳು ಇಲ್ಲಿ ನಡೀತಾ ಬಂದವು. ಇದಕ್ಕೆ ಪೂರಕವಾಗಿ ಇದರ ಮುಂದುವರಿದ ಬೆಳವಣಿಗೆಗಳು ಎನ್ನುವಂತೆ 2000ರ ಅವಧಿಯಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ NPPಯನ್ನು ಜಾರಿಗೊಳಿಸಲಾಯಿತು. NPP ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ. NPP ನ್ಯಾಷನಲ್ ರಾಷ್ಟ್ರೀಯ ಜನಸಂಖ್ಯಾ ನೀತಿಯನ್ನು ಜಾರಿಗೊಳಿಸುವಂತಹ ಪ್ರಯತ್ನವನ್ನು 2000ರ ಅವಧಿಯಲ್ಲಿ ಮಾಡಲಾಯಿತು. ಇದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಒಟ್ಟು ಫಲವಂತಿಕೆಯ ದರವನ್ನು ಕಡಿಮೆ ಮಾಡ್ತಕ್ಕಂಥದ್ದು. TFR ಟೋಟಲ್ ಫರ್ಟಿಲಿಟಿ ರೇಟ್, ಒಟ್ಟು ಫಲವಂತಿಕೆಯ ದರ ಟೋಟಲ್ ಫರ್ಟಿಲಿಟಿ ರೇಟ್ TFR, ಇದನ್ನು ಕಡಿಮೆ ಮಾಡಬೇಕು ಎನ್ನುವಂತಹ ಒಂದು ಉದ್ದೇಶ. ಇಲ್ಲಿ ಫರ್ಟಿಲಿಟಿ ರೇಟನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ,
ಜನನ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂತಹ ಒಂದು ಉದ್ದೇಶ ಕೂಡ ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು. ಯಾಕೆ ಅಂತ ಹೇಳಿದ್ರೆ ಜನಸಂಖ್ಯಾ ತೀವ್ರತೆಯನ್ನು, ಏರಿಕೆ ಆಗ್ತಕ್ಕಂಥ ಜನಸಂಖ್ಯೆಯನ್ನು ತಡೆಯುವಂಥ ಸಂದರ್ಭದಲ್ಲಿ ಜನನ ಪ್ರಮಾಣವನ್ನು ಕಡಿಮೆ ಮಾಡೋದೊಂದೇ ಬಹಳ ಮುಖ್ಯವಾಗಿರ್ತಕ್ಕಂತಹ ಕೆಲಸ. ಅದರಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಒಂದು ಒಟ್ಟು ಫಲವಂತಿಕೆಯ ದರವನ್ನು, ಟೋಟಲ್ ಫರ್ಟಿಲಿಟಿ ರೇಟನ್ನು ಕಡಿಮೆ ಮಾಡುವಂತಹ ಒಂದು ಉದ್ದೇಶವನ್ನು ಇಲ್ಲಿ ಹೊಂದಲಾಯಿತು. ಹಾಗೂ ಹೊಂದುವಾಗ 2010ರ ವೇಳೆಗೆ ಅನೇಕ ಉದ್ದೇಶಗಳನ್ನು ಈಡೇರಿಸ್ತಕ್ಕಂತಹ ಕೆಲವೊಂದು ಗುರಿಗಳನ್ನು ಹೊಂದಲಾಯಿತು. 2010ರ ವೇಳೆಗೆ ಹಲವೊಂದು ಹೊಸ ನೀತಿಗಳನ್ನು ನಾವು ರೂಪಿಸ್ಕೊಳ್ಬೇಕು, ಅಥವಾ ಆ ಗುರಿಯನ್ನು ನಾವು ಯಾವ ಗುರಿಯನ್ನು ತಲುಪಬೇಕು ಅಂತಕ್ಕಂತಹ ಒಂದು ನಿರ್ದಿಷ್ಟ ರೂಪರೇಖೆಗಳನ್ನು ಇಲ್ಲಿ ಹಾಕಿಕೊಳ್ಳಲಾಯಿತು. ಅದರನ್ವಯ ಏನು ಉದ್ದೇಶಗಳು ಇದ್ವು, ಆ 2010ರ ವೇಳೆಗೆ ಸಾಧಿಸಬೇಕಾಗಿರ್ತಕ್ಕಂತಹ ಉದ್ದೇಶಗಳು ಏನಿದ್ವು ಅಂತಕ್ಕಂಥದ್ದನ್ನು ನಾವು ಗಮನಿಸೋದಾದರೆ ಇಲ್ಲಿ 12 ಉದ್ದೇಶಗಳು, ಬಹಳ ಪ್ರಮುಖವಾಗಿ 12 ಉದ್ದೇಶಗಳು ಮುಖ್ಯವಾದವು. ಅವುಗಳನ್ನು ನಾವು ಒಂದೊಂದಾಗಿ ನೋಡೋದಾದರೆ, ಮೊದಲನೇದು ಶಿಶು ಮರಣ ದರವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ನೋಡಿ, ಈ ಮೊದಲು ನೋಡಿದಾಗೆ ಟೋಟಲ್ ಫರ್ಟಿಲಿಟಿ ರೇಟ್, ಒಟ್ಟು ಫಲವಂತಿಕೆಯ ದರವನ್ನು ಕಡಿಮೆ ಮಾಡೋದು ಅಂದರೆ ಅದರ ಜೊತೆಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಕೂಡ. ಇಲ್ಲಿ ಕೇವಲ ಜನನ ಪ್ರಮಾಣವನ್ನು ಕಡಿಮೆ ಮಾಡೋದು ಅಷ್ಟೇ ಅಲ್ಲ, ಮರಣ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬೇಕು. ಯಾಕೆ ಅಂದರೆ ಮಕ್ಕಳ ಮರಣ ಪ್ರಮಾಣ ಎಲ್ಲಿ ಹೆಚ್ಚಾಗಿರ್ತದೆ ಆ ದೇಶದಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ಬೆಳವಣಿಗೆಗಳು ಆಗಿಲ್ಲ ಎನ್ನುವಂಥದ್ದನ್ನು ಸೂಚಿಸುತ್ತೆ. ಅಲ್ಲಿ ವೈದ್ಯಕೀಯ ಸೌಲಭ್ಯಗಳು ಸಕಾಲಕ್ಕೆ ದೊರೀತಾ ಇಲ್ಲ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ಈ ಕಾರಣಕ್ಕಾಗಿ ಜನನ ದರವನ್ನು ಕಡಿಮೆ ಮಾಡಬೇಕು, ಅದಕ್ಕೆ ಪೂರಕವಾಗಿ ಶಿಶುಗಳ ಮರಣ ದರವನ್ನು ಕೂಡ ಕಡಿಮೆ ಮಾಡಬೇಕು. ಹುಡ್ತಕ್ಕಂತಹ ಮಕ್ಕಳು ಬದುಕಬೇಕು, ಸಾಯಬಾರ್ದು. ಹುಡ್ತಕ್ಕಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿ, ಆದರೆ ಸಾಯ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗಬಾರ್ದು. ಅದು ಹಿಂದುಳಿದ ಬಡತನದ ಒಂದು ಅಂಶವನ್ನು ಸ್ಪಷ್ಟಪಡಿಸ್ಬಿಡುತ್ತೆ. ಈ ಕಾರಣಕ್ಕಾಗಿ ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, ಹೆರಿಗೆ ಸಂದರ್ಭದಲ್ಲಿ ತಾಯಿಯ ಮರಣ ಪ್ರಮಾಣವನ್ನು ಕೂಡ ಕಡಿಮೆ ಮಾಡ್ತಕ್ಕಂಥದ್ದು. ನೋಡಿ, ಇಲ್ಲಿ ಹೆಣ್ಣು ಮಕ್ಕಳ ಒಂದು ಜೀವಿತದ ಅವಧಿಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಆಕೆ ಒಂದು ಮಗುವಿಗೆ ಜನ್ಮವನ್ನು ಕೊಡ್ತಕ್ಕಂಥದ್ದು. ಅಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ತಾಯಂದಿರು ಮರಣ ಹೊಂದುತ್ತಾ ಇದ್ದಾರೆ. ಇದು ಕೂಡ ಶಿಶು ಮರಣದಷ್ಟೇ ಆಘಾತಕಾರಿಯಾಗಿರ್ತಕ್ಕಂಥದ್ದು. ಸಕಾಲಕ್ಕೆ ವೈದ್ಯಕೀಯ ಸೌಲಭ್ಯಗಳು ದೊರೆತಿಲ್ಲ ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಾವು ಆ ಹೆರಿಗೆ ಸಮಯದಲ್ಲಿ ತಾಯಂದಿರ ಮರಣ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬೇಕು. ಅಂದರೆ ಅವರಿಗೆ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ನಾವು ಕೊಡಬೇಕು ಅಂತಕ್ಕಂಥದ್ದು. ಇವತ್ತು ಅಂತಹ ಪ್ರಯತ್ನಗಳು ನಡೀತಾ ಇದೆ. ಹಳ್ಳಿಗಳಲ್ಲಿ ಗರ್ಭಿಣಿ ಸ್ತ್ರೀಯರಿದ್ದರೆ ಅವರಿಗೆ ಸಕಾಲಕ್ಕೆ ಮಾತ್ರೆಗಳನ್ನು, ಕಬ್ಬಿಣದ ಅಂಶದ ಮಾತ್ರೆಗಳನ್ನು ಒದಗಿಸ್ತಕ್ಕಂಥದ್ದು, ಕ್ಯಾಲ್ಸಿಯಂ ಮಾತ್ರೆಗಳನ್ನು ಒದಗಿಸ್ತಕ್ಕಂಥದ್ದು, ಅವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದು, ಅವರಿಗೆ ಕಾಲಕಾಲಕ್ಕೆ ಅನುಗುಣವಾದಂಥ ಚುಚ್ಚುಮದ್ದನ್ನು ನೀಡ್ತಕ್ಕಂಥದ್ದು. ಇಂತಹ ಪ್ರಯತ್ನಗಳು ಇವತ್ತು ಗ್ರಾಮೀಣ ಹಂತದಲ್ಲಿ ಕೂಡ ವ್ಯಾಪಕವಾಗಿ ಜಾರಿಯಲ್ಲಿವೆ. ಅದು ಈ ಒಂದು ನೀತಿಯ ಕಾರಣಕ್ಕಾಗಿ ರೂಪುಗೊಂಡಂತಹ ನಿಯಮ. ಮೂರನೆಯದು, ಎಲ್ಲ ಮಕ್ಕಳಿಗೂ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ಕೊಡಿಸಬೇಕು. ಸಕಾಲಕ್ಕೆ ಮಕ್ಕಳಿಗೆ ಈ ಒಂದು ಲಸಿಕೆಗಳನ್ನು ಹಾಕಿಸ್ಬೇಕು ಅಂತಕ್ಕಂಥದ್ದು. ಹಿಂದಿನ ಕಾಲ ಒಂದಿತ್ತು, ಆಗ ಯಾವ ಲಸಿಕೆಗಳು ಇರಲಿಲ್ಲ. ಮಕ್ಕಳಲ್ಲಿ ಆ ಒಂದು ರೆಸಿಸ್ಟೆನ್ಸ್ ಪವರ್ ಅಂತಕ್ಕಂಥದ್ದು ಕೂಡ ಜಾಸ್ತಿ ಇರ್ತಾ ಇತ್ತೋ ಏನೋ, ಆಗ ಎಲ್ಲರೂ ಬದುಕ್ತಾ ಇದ್ರು, ಶತಾಯುಷಿಗಳಾಗಿರ್ತಾ ಇದ್ರು ಅಂತ ಕೇಳ್ತಾ ಇದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳ ಮರಣ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಅದನ್ನು ತಡೆಗಟ್ಟುವಲ್ಲಿ ಈ ಅಂಶ ಕೂಡ ನಮಗೆ ಸಹಕಾರಿಯಾಗ್ತಾ ಇದೆ. ಕಾಲಕ್ಕನುಗುಣವಾಗಿ ಅವರಿಗೆ ಲಸಿಕೆಗಳನ್ನು ಹಾಕಿಸಬೇಕು, ಕೊಡಿಸಲೇಬೇಕು ಅಂತಕ್ಕಂಥದ್ದು. ನಾವು ರಾಷ್ಟ್ರ ಮಟ್ಟದಲ್ಲಿ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಾಕ್ಕೊಳ್ತಕ್ಕಂಥದ್ದನ್ನು ನೀವೆಲ್ಲ ಕೇಳಿರ್ಬೋದು. ಅದರ ಉದ್ದೇಶ ಇಷ್ಟೇ, ಯಾವ ಮಕ್ಕಳು ಈ ಥರದ ಲಸಿಕೆಗಳಿಂದ ಹೊರ ಉಳಿಬಾರ್ದು ಅಂತಕ್ಕಂಥದ್ದು.
ಉದಾಹರಣೆಗೆ ಹುಟ್ಟತಕ್ಕಂತಹ ಮಗುವಿಗೆ BCG ಆಗ್ತಕ್ಕಂಥದ್ದು, ಅದು ಕ್ಷಯರೋಗವನ್ನು ತಡೆಯುತ್ತೆ ಅಂಥೇಳಿ, ಅಥವಾ 3-4 ತಿಂಗಳ ಅವಧಿಯಲ್ಲಿ ಪೋಲಿಯೋ ಆಗ್ತಕ್ಕಂಥದ್ದು, MMR ಆಗ್ತಕ್ಕಂಥದ್ದು, ಮೀಸಲ್ಸ್ ಅಂತ ಆಗ್ತಕ್ಕಂಥದ್ದು, ಮತ್ತು ಹೆಪಾಟೈಟಿಸ್ B. ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಕಾಯಿಲೆಗಳು ಏನು ಬರ್ತಾ ಇದ್ದಾವೆ ಅವೆಲ್ಲವುಗಳಿಗೂ ಆ ಮಕ್ಕಳ ಹಂತದಲ್ಲಿಯೇ ಆ ರೋಗ ನಿರೋಧಕ ಶಕ್ತಿ ಹೆಚ್ಚು ಬರಲಿ ಅಂಥೇಳಿ ಅನೇಕ ಚುಚ್ಚುಮದ್ದುಗಳನ್ನು ಹಾಕಿಸಲಾಗ್ತಾ ಇದೆ. ಅದು ಕೂಡ ಗ್ರಾಮೀಣ ಹಂತದಲ್ಲಿ ಇವತ್ತು ಅನೇಕ ಆರೋಗ್ಯ ಕಾರ್ಯಕರ್ತೆಯರು ಮಾಹಿತಿಯನ್ನು ಸಂಗ್ರಹಿಸಿ ಆ ಮಕ್ಕಳಿಗೆ ಸಕಾಲಕ್ಕೆ ಚುಚ್ಚುಮದ್ದು ಕೊಡಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ಇದರಿಂದಾಗಿ ಇವತ್ತು ಮರಣ ಹೊಂದತಕ್ಕಂತಹ ಮಕ್ಕಳ ಸಂಖ್ಯೆ ಸ್ವಲ್ಪವಾದರೂ ಕಡಿಮೆ ಆಗಿದೆ ಮತ್ತು ಆ ಮಕ್ಕಳು ಈ ಲಸಿಕೆಯನ್ನು ಹಾಕಿಸ್ಕೊಂಡು ಆರೋಗ್ಯದಿಂದ ಇರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇದೆ. ಈ ಥರದ ಒಂದು ಚುಚ್ಚುಮದ್ದು ಹಾಕಿಸುವಂತಹ ಪ್ರಯೋಗಗಳು ನಡೀತಾ ಇದ್ದಾವೆ. 4ನೇದು ಆಸ್ಪತ್ರೆಗಳಲ್ಲಿಯೇ ಹೆರಿಗೆಗಳಾಗುವಂತೆ ನೋಡಿಕೊಳ್ತಕ್ಕಂಥದ್ದು. ನಮ್ಮ ಗ್ರಾಮೀಣ ಭಾರತದಲ್ಲಿ ನಾವು ಸಾಂಪ್ರದಾಯಿಕ ಮಾದರಿಯಲ್ಲಿ ಮನೆಗಳಲ್ಲಿಯೇ ಹೆರಿಗೆ ಮಾಡಿಸುವಂತಹ ಅವೈಜ್ಞಾನಿಕವಾದಂತಹ ಇಂದಿನ ಕಲ್ಪನೆ ಇದೆ. ಅದು ಹಾಗೆ ಇವತ್ತಿಗೂ ಎಷ್ಟೋ ಹಳ್ಳಿಗಳಲ್ಲಿ ಉಳಿದುಕೊಂಡು ಬಂದಿದೆ. ಅದನ್ನು ತಪ್ಪಿಸಬೇಕು. ಹಾಗಾದರೆ ತಾಯಂದಿರ ಮರಣ ಪ್ರಮಾಣ ತಪ್ಪಿಸಬೇಕು, ಶಿಶು ಮರಣ ಪ್ರಮಾಣ ತಪ್ಪಿಸಬೇಕು ಅಂದರೆ ಇವೆರಡಕ್ಕೂ ಇರ್ತಕ್ಕಂತಹ ಮಾರ್ಗ ಒಂದೇನೆ, ಈ ಒಂದು ಆಸ್ಪತ್ರೆಗಳಲ್ಲಿ ಹೆರಿಗೆ ಮಾಡಿಸ್ತಕ್ಕಂತಹ ಸಂದರ್ಭಗಳಿಗೆ ಉತ್ತೇಜನವನ್ನು ನೀಡ್ತಕ್ಕಂತಹದ್ದು. ಇದರಿಂದಾಗಿ ಆ ಮರಣ ಹೊಂದತಕ್ಕಂತಹ ತಾಯಂದಿರ ಪ್ರಮಾಣವೂ ಕಡಿಮೆ ಆಗುತ್ತೆ, ಮಕ್ಕಳ ಪ್ರಮಾಣವೂ ಕೂಡ ಇಲ್ಲಿ ಮರಣ ಹೊಂದತಕ್ಕಂಥ ಮಕ್ಕಳ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ ಮತ್ತು ವೈಜ್ಞಾನಿಕವಾಗಿರ್ತಕ್ಕಂತಹ ಸೌಲಭ್ಯಗಳು ಅವರಿಗೆ ಸಿಗೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಲ್ಲಿ ಹೆರಿಗೆಗಳಾಗುವಂತೆ ನೋಡಿಕೊಳ್ಳುವಂತಹ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ. ಮತ್ತೊಂದು ಜನನ ಮತ್ತು ಮರಣ ನೋಂದಣಿಯನ್ನು ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಇವತ್ತು ಸರ್ವವಿದಿತವಾದಂಥ ಸಂಗತಿ, ಬರ್ತ್ ಸರ್ಟಿಫಿಕೇಟ್ ಮತ್ತು ಡೆತ್ ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ಹೊಂದತಕ್ಕಂಥದ್ದು. ಯಾವುದೇ ಒಂದು ಮಗು ಹುಟ್ಟಲಿ ಅದರ ಜನನ ಪತ್ರ, ಯಾವುದೇ ವ್ಯಕ್ತಿ ಮರಣ ಹೊಂದಲಿ ಆ ಮರಣ ಪತ್ರವನ್ನು ಕಡ್ಡಾಯವಾಗಿ ಪಡ್ಕೊಳ್ಬೇಕು. ಇದು ಕಡ್ಡಾಯವಾಗಿದೆ. ಈ 2 ಸರ್ಟಿಫಿಕೇಟ್ಗಳೇನಿದ್ದಾವೆ ಅನೇಕ ಸಂದರ್ಭಗಳಲ್ಲಿ ಆಸ್ತಿ ನೋಂದಣಿ ಆಗಿರ್ಬೋದು, ವಿದೇಶ ಪ್ರವಾಸ ಆಗಿರ್ಬೋದು, ಉದ್ಯೋಗದ ಸಂದರ್ಭಗಳಾಗಿರ್ಬೋದು, ಆ ಎಲ್ಲವುಗಳಲ್ಲೂ ಇವುಗಳು ನಮಗೆ ಅತ್ಯಂತ ಮುಖ್ಯವಾಗ್ತವೆ. ಮರಣ ಪ್ರಮಾಣ ಅಂತಕ್ಕಂಥದ್ದು ಆಸ್ತಿ ವರ್ಗಾವಣೆ ಸಂದರ್ಭದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಈ ಕಾರಣಕ್ಕಾಗಿ ಜನನ ಮತ್ತು ಮರಣ ಎರಡೂ ನೋಂದಣಿ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕ. 6ನೇದು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟತಕ್ಕಂಥದ್ದು. ಇದು ಬಹಳ ಪ್ರಮುಖವಾದಂಥದ್ದು. ಯಾಕೆಂದರೆ ನಾವು ಬಹಳ ಹಿಂದೆ ನೋಡ್ತೀವಿ, ಅನೇಕ ಸಾಂಕ್ರಾಮಿಕ ರೋಗಗಳು ಬಂದರೆ ಇಡೀ ಹಳ್ಳಿಗಳೇ ನಾಶವಾಗಿ ಹೋದವು ಅಂಥೇಳಿ ನಾವು ಹಿಂದೆ ನೋಡ್ತೀವಿ. ಅಂದರೆ ಇನ್ಫ್ಲೂಯೆನ್ಸಾ ಕಾಯಿಲೆಗಳು, ಪ್ಲೇಗ್ ಅಂತ ಕಾಯಿಲೆಗಳು, ಕಾಲರದಂಥ ಕಾಯಿಲೆಗಳು ಬಂದರೆ ಇಡೀ ಹಳ್ಳಿಯೇ ನಾಶವಾಗಿ ಹೋಗ್ಬಿಡ್ತಾ ಇತ್ತು. ಅಷ್ಟು ತೀವ್ರವಾಗಿ ರೋಗಗಳು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ವೈಜ್ಞಾನಿಕವಾಗಿ ಪ್ರಗತಿಯಾಗಿದೆ, ವೈದ್ಯಕೀಯ ಬೆಳವಣಿಗೆಗಳಾಗಿದ್ದಾವೆ. ಈ ಕಾರಣಕ್ಕಾಗಿ ನಾವು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟೋದಕ್ಕೆ ತಕ್ಷಣ ಚುಚ್ಚುಮದ್ದುಗಳನ್ನು ಹಾಕಿಸ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನಗಳು ಕೂಡ ಇಲ್ಲಿ ನಡೀತಾ ಇದೆ. ಇದು ಕೂಡ ಒಂದು ಮಹತ್ವದ ಬೆಳವಣಿಗೆ. ಮತ್ತೊಂದು ಚಿಕ್ಕ ಕುಟುಂಬ ಸುಖಿ ಕುಟುಂಬ ಅಂತಕ್ಕಂಥದ್ದನ್ನು ಹೆಚ್ಚು ಪ್ರಚಾರ ಮಾಡ್ತಕ್ಕಂಥದ್ದು ಇವತ್ತು ಬಹಳ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಇದು. ಯಾಕೆಂದರೆ ನಾವು ಹಿಂದಿನ ಕುಟುಂಬಗಳಲ್ಲಿ ನೋಡ್ತಾ ಇದ್ವಿ 10 ಜನ 8 ಜನ ಮಕ್ಕಳು ಇರ್ತಕ್ಕಂಥ ಕುಟುಂಬಗಳೇ ಹೆಚ್ಚು. ಆದರೆ ಇವತ್ತು 1-2 ಮಗು ಇರ್ತಕ್ಕಂಥ ಕುಟುಂಬವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದು ಅನಿವಾರ್ಯವಾಗಿ ಆಗಲೇಬೇಕಾದಂತಹದ್ದು. ಅದಲ್ಲದೆ 5-6 ಜನ ಮಕ್ಕಳಿದ್ರೆ ಅವರಿಗೆ ನೀಡ್ತಕ್ಕಂಥ ಶಿಕ್ಷಣ ಏನು, ಅವರಿಗೆ ದೊರಕಿಸ್ತಕ್ಕಂಥ ಸೌಲಭ್ಯಗಳೇನು ಎಲ್ಲವೂ ಕೊರತೆ. ಅದರ ಬದಲು 1 ಮಗು ಅಥವಾ 2 ಮಕ್ಕಳಿದ್ರೆ ಆ ಎಲ್ಲ ಸವಲತ್ತುಗಳನ್ನು ಆ ಮಕ್ಕಳಿಗೆ ನೀಡಬಹುದು. ಆದ್ದರಿಂದ ಕಡಿಮೆ ಸದಸ್ಯರನ್ನು ಹೊಂದಿರತಕ್ಕಂತಹ ಚಿಕ್ಕ ಗಾತ್ರದ ಕುಟುಂಬ ಸುಖಿ ಕುಟುಂಬವಾಗಿರ್ತದೆ. ಈ ಕಾರಣಕ್ಕಾಗಿ ಆ ಒಂದು ಕುಟುಂಬದ ಮಕ್ಕಳ ಸಂಖ್ಯೆ ಕಡಿಮೆ ಆಗಲೇಬೇಕು. ಇದರಿಂದ ಇಡೀ ಕುಟುಂಬದ ಭವಿಷ್ಯ ಚೆನ್ನಾಗಿರ್ತದೆ, ಪ್ರಗತಿಯಾಗ್ತದೆ ಎನ್ನುವಂತಹದ್ದಕ್ಕೆ ಹೆಚ್ಚು ಪ್ರಚಾರವನ್ನು ನೀಡಬೇಕು. ಅದರಿಂದಾಗಿಯೂ ಕೂಡ ನಾವು ಉತ್ತಮವಾದಂತಹ ಜನಸಂಖ್ಯಾ ನೀತಿಯನ್ನು ಅನುಷ್ಠಾನಗೊಳಿಸೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಆಗುತ್ತೆ. 8ನೇದು ಏಡ್ಸ್ ರೋಗವನ್ನು ನಿಯಂತ್ರಿಸ್ತಕ್ಕಂಥದ್ದು. ನೋಡಿ, ಇಲ್ಲಿ ಒಂದು ಕಾಲದಲ್ಲಿ ಒಂದು 10-15 ವರ್ಷಗಳ ಹಿಂದೆ ಏಡ್ಸ್ ರೋಗ ಅಂತಕ್ಕಂಥದ್ದು ಭೀಕರವಾಗಿ ಹರಡ್ತಾ ಇತ್ತು. ಅನೇಕ ಜನರು ಸಾವಿಗೀಡಾಗ್ತಾ ಇದ್ರು. ಈಗ ತಕ್ಕ ಮಟ್ಟಿಗೆ ಅದರಲ್ಲಿ ಸುಧಾರಣೆಗಳಾಗಿದೆ.
ಆ ಒಂದು ಹಿನ್ನೆಲೆಯಲ್ಲಿ ಆ ಏಡ್ಸ್ ರೋಗ ಹರಡೋದಕ್ಕೆ ಏನು ಕಾರಣ, ಅದನ್ನು ತಡೆಯೋದು ಹೇಗೆ, ಮುಂಜಾಗ್ರತಾ ಕ್ರಮಗಳಿಗೆ ಇಂಥದ್ರ ಬಗ್ಗೆ ಸಾಕಷ್ಟು ಇವತ್ತು ಮಾಹಿತಿಗಳು ದೊರೀತಾ ಇದೆ. ಕಾಲೇಜು ಹಂತದಲ್ಲಿ ನಾವು ಪ್ರತಿ ವರ್ಷ ಆರೋಗ್ಯ ಇಲಾಖೆಯವರು ಬಂದು ಆ ಏಡ್ಸ್ ರೋಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂಥ ಕಾರ್ಯಾಗಾರಗಳನ್ನು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದಾರೆ. ಇವೆಲ್ಲವುಗಳು ಪರೋಕ್ಷವಾಗಿ ಆ ಏಡ್ಸ್ ರೋಗವನ್ನು ತಡೆಯೋದಕ್ಕೆ ಸಹಾಯ ಆಗ್ತಕ್ಕಂತಹ ಕಾರ್ಯಕ್ರಮಗಳಾಗ್ತವೆ. ಇಂತಹ ಹಲವು ಕಾರ್ಯಕ್ರಮಗಳು ರಾಜ್ಯದಾದ್ಯಂತ ನಡೀತಾನೆ ಇರ್ತವೆ. ಆ ಪ್ರಮಾಣ ಕಡಿಮೆ ಆಗುವಲ್ಲಿ ಸಾಕಷ್ಟು ಯಶಸ್ಸು ಕೂಡ ಇಲ್ಲಿ ಸಂದಿದೆ. ಮತ್ತೊಂದು, ಚಿಕ್ಕ ಕುಟುಂಬದ ಸಂದೇಶವನ್ನು ಜನಪ್ರಿಯಗೊಳಿಸಬೇಕು. ಚಿಕ್ಕ ಕುಟುಂಬದ ಸಂದೇಶ ಅಂದರೆ ನಮ್ಮೆಲ್ಲ ಕುಟುಂಬಗಳ ಗಾತ್ರ ಚಿಕ್ಕದಾಗಬೇಕು, ಅದೇ ನಿಜವಾದ ಪ್ರಗತಿ ಅಂತಹ ಒಂದು ಘೋಷವಾಕ್ಯವನ್ನು ನಾವು ಹೆಚ್ಚು ಜನಪ್ರಿಯಗೊಳಿಸಿದರೆ ಅದರಿಂದಲೂ ಕೂಡ ಇಲ್ಲಿ ಮಕ್ಕಳ ಸಂಖ್ಯೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ, ಅಭಿವೃದ್ಧಿ ಆಗೋದಕ್ಕೆ ಸಾಕಷ್ಟು ಅವಕಾಶಗಳು ಅಂತಕ್ಕಂಥದ್ದು ಆಗುತ್ತೆ. 10ನೇದು, ಪ್ರಾಥಮಿಕ ಶಿಕ್ಷಣವನ್ನು ಉಚಿತ ಮತ್ತು ಕಡ್ಡಾಯವಾಗಿ ನೀಡಬೇಕು ಅಂತಕ್ಕಂಥದ್ದು. ನೋಡಿ, ಮಕ್ಕಳಿಗೆ ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಅತ್ಯಮೂಲ್ಯವಾದುದು ಮತ್ತು ಅತಿ ಅವಶ್ಯಕವಾದುದು. ಅಂತಹ ಶಿಕ್ಷಣವನ್ನು ಕಡ್ಡಾಯವಾಗಿ ನೀಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಆ ಸಾಕ್ಷರತೆಯ ಪ್ರಮಾಣ ಹೆಚ್ಚಾಗೋದು ಕೂಡ ಈ ಮೂಲದಲ್ಲಿ, ಮತ್ತು ಮಕ್ಕಳಿಗೆ ಶೈಕ್ಷಣಿಕ ಅಡಿಪಾಯ ಅಂತಕ್ಕಂಥದ್ದು ದೊರೀತಕ್ಕಂಥದ್ದು ಪ್ರಾಥಮಿಕ ಶಿಕ್ಷಣದ ಮೂಲಕವೇ. ಈ ಕಾರಣಕ್ಕಾಗಿ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಬೇಕು ಮತ್ತು ಉಚಿತವಾಗಿ ನೀಡಬೇಕು. ಹೀಗೆ ನೀಡಿದಾಗ ಅಲ್ಲಿ ಸುಲಭವಾಗಿ ಮಕ್ಕಳು ಶಿಕ್ಷಣವನ್ನು ಪಡ್ಕೊಳ್ತಾರೆ. ಯಾರೂ ಶೈಕ್ಷಣಿಕ ವ್ಯವಸ್ಥೆಯಿಂದ ಹೊರಗುಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಒಂದು ಪ್ರಯತ್ನಗಳನ್ನು ಈ ದಿಸೆಯಲ್ಲಿ ಮಾಡುವಂತಹ ಪ್ರಯತ್ನಗಳು ಇದೆ. 11ನೇದು, ಕುಟುಂಬ ಕಲ್ಯಾಣ ಯೋಜನೆಯನ್ನು ವ್ಯಾಪಕಗೊಳಿಸ್ತಕ್ಕಂಥದ್ದು. ನೋಡಿ, ಇವತ್ತು ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ಸನ್ನು ವ್ಯಾಪಕವಾಗಿ ಜನಪ್ರಿಯಗೊಳಿಸಲಾಗ್ತಾ ಇದೆ. ಅಂದರೆ ಇದು ಚಿಕ್ಕ ಗಾತ್ರದ ಕುಟುಂಬಕ್ಕೂ ಪೂರಕವಾಗಿರುವಂತೆ, ಇಡೀ ಕುಟುಂಬದ ಪ್ರಗತಿಗೆ ಅನುಕೂಲಕರವಾಗಿರುವಂತೆ ಮತ್ತು ದೇಶದ ಹಿತದೃಷ್ಟಿಯಿಂದಲೂ ಕೂಡ ಜನಸಂಖ್ಯೆ ಕಡಿಮೆ ಆಗೋದಕ್ಕೆ ಇದು ಕೂಡ ಮತ್ತೊಂದು ಪ್ರಮುಖವಾದಂಥ ಕಾರಣ ಆಗುತ್ತೆ. ಈ ದಿಸೆಯಲ್ಲಿ ಕುಟುಂಬ ಕಲ್ಯಾಣ ಯೋಜನೆಯನ್ನು ಕೂಡ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು. ಮತ್ತೊಂದು, ಜನನ ನಿಯಂತ್ರಣವನ್ನು ಕೈಗೊಳ್ಳಬೇಕು ಅಂತಕ್ಕಂತಹದ್ದು. ನೋಡಿ, ಇಲ್ಲಿ ಜನಸಂಖ್ಯೆಯನ್ನು ತಡೀತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜನನ ನಿಯಂತ್ರಣವಾಗಬೇಕು, ಮರಣ ಪ್ರಮಾಣವೂ ಕಡಿಮೆ ಆಗಬೇಕು, ಜನನ ಪ್ರಮಾಣವೂ ಕೂಡ ಕಡಿಮೆ ಆಗಬೇಕು. ಅದನ್ನೇ ಟೋಟಲ್ ಫರ್ಟಿಲಿಟಿ ರೇಟ್, ಒಟ್ಟು ಫಲವಂತಿಕೆಯ ದರದಲ್ಲಿ ಹೇಳ್ತಕ್ಕಂಥದ್ದು ಕೂಡ ಇದೇ ಸಂಗತಿಯನ್ನು. ಹಾಗಾಗಿ ಜನನ ನಿಯಂತ್ರಣವನ್ನು, ಜನಸಂಖ್ಯಾ ನಿಯಂತ್ರಣವನ್ನು ಕೂಡ ಕೈಗೊಳ್ಳಬೇಕು. ಅದು ರಾಜ್ಯ, ದೇಶದ ಮತ್ತು ಕುಟುಂಬದ ಹಿತದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇಂತಹ 12 ಯೋಜನೆಗಳನ್ನು 2010ರ ಅವಧಿಯ ಒಳಗೆ ಈಡೇರಿಸಬೇಕು ಅಂತಕ್ಕಂತಹ ಒಂದು ಗುರಿಯನ್ನು ಹೊಂದಲಾಗಿತ್ತು. ಇದರಲ್ಲಿ ಅನೇಕ ಉದ್ದೇಶಗಳು ಈಡೇರಿವೆ, ಇನ್ನೂ ಕೆಲವು ಉದ್ದೇಶಗಳು ಈಡೇರಬೇಕಾಗಿದೆ. ಇದು ರಾಜ್ಯವ್ಯಾಪಿ, ರಾಷ್ಟ್ರವ್ಯಾಪಿ ಆಗಿರೋದ್ರಿಂದ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಅದಕ್ಕೆ ಪೂರಕವಾದಂತಹ ಎಲ್ಲ ಪ್ರಯತ್ನಗಳು ಇಲ್ಲಿ ನಡೀತಾ ಬರ್ತಕ್ಕಂತಹದನ್ನು ನಾವಿಲ್ಲಿ ನೋಡ್ತೀವಿ. ವಿದ್ಯಾರ್ಥಿಗಳು ಇಷ್ಟು ಅಂಶಗಳನ್ನು ಅಧ್ಯಯನ ಮಾಡೋದ್ರ ಜೊತೆಗೆ ನಮಗೆ ಮೊದಲ ಅಧ್ಯಾಯ ಅಂತಕ್ಕಂಥದ್ದು ಮುಕ್ತಾಯ ಆಗುತ್ತೆ. ನಾವು ಆರಂಭದಲ್ಲಿ ಭಾರತೀಯ ಸಮಾಜದ ರಚನೆ ಮತ್ತು ನಿರ್ಮಾಣ, ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಅದರ ರಚನೆಯ ಸಂದರ್ಭದಲ್ಲಿ ನಾವು ಅನೇಕ ಮಾಹಿತಿಯನ್ನು ಗಮನಿಸಿದ್ದೀವಿ. ಅಂದರೆ ಭಾರತ ಬಹುರೂಪಿ ಸಮಾಜ, ಹಲವಾರು ಜನಾಂಗೀಯ ಸಮೂಹಗಳ ಸಂಗ್ರಹಾಲಯ, ಬಹುಧರ್ಮೀಯರ ನಾಡು, ಹೀಗೆ ಆರಂಭ ಆಗ್ತಕ್ಕಂತಹ ಭಾರತ ದೇಶ, ಅಲ್ಲಿ ಹೊರಗಿನಿಂದ ಬರ್ತಕ್ಕಂಥ ಆರ್ಯರು ಮತ್ತು ಮೂಲ ನಿವಾಸಿಗಳಾಗಿದ್ದಂಥವರು, ಆರ್ಯನೀಕರಣ ಪ್ರಕ್ರಿಯೆ, ಅಲ್ಲಿ ಎದುರಾಗ್ತಕ್ಕಂಥ ತೊಡಕುಗಳು, ಜೊತೆಗೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಪ್ರಮುಖ ಜನಾಂಗೀಯ ಸಮೂಹಗಳನ್ನು ಕುರಿತು ಅಧ್ಯಯನ ಮಾಡಿದ್ದೀವಿ. ಬಹುಶಃ ಭಾರತೀಯ ಸಮಾಜದ ಒಂದು ವಿಶೇಷತೆ ಇರತಕ್ಕಂಥದ್ದು ವೈವಿಧ್ಯತೆ ಮತ್ತು ಏಕತೆಯ ಸಂದರ್ಭದಲ್ಲಿ ನಮ್ಮ ದೇಶದ ವೈವಿಧ್ಯತೆಗೆ ಕಾರಣವಾಗ್ತಕ್ಕಂಥ ಅಂಶಗಳನ್ನು ಅಧ್ಯಯನ ಮಾಡಿದ್ದೀವಿ. ಹಾಗೆಯೇ ಏಕತೆಗೆ ಪೂರಕವಾಗ್ತಕ್ಕಂಥ ಅಂಶಗಳನ್ನು ಕೂಡ ಅಲ್ಲಿ ಅಧ್ಯಯನ ಮಾಡಿದ್ದೀವಿ. ಮತ್ತು ನಮ್ಮ ದೇಶದ ಸಮಗ್ರತೆ, ಏಕತೆಯನ್ನು ಸಾರ್ತಕ್ಕಂತಹ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕುರಿತು ಅಧ್ಯಯನ ಮಾಡಿದ್ದೀವಿ. ಇವತ್ತು ರಾಷ್ಟ್ರೀಯ ಭಾವೈಕ್ಯತೆ ಎದುರಿಸ್ತಾ ಇರತಕ್ಕಂಥ ಅನೇಕ ಸವಾಲುಗಳನ್ನು ಕೂಡ ಗಮನಿಸಿದ್ದೀವಿ. ಇದು ಒಂದು ಭಾಗದಲ್ಲಿ. ಎರಡನೇ ಭಾಗದಲ್ಲಿ ಭಾರತದ ಜನಸಂಖ್ಯಾ ಚಿತ್ರಣವನ್ನು ಗಮನಿಸಿದ್ದೀವಿ. ಅಲ್ಲಿ ಭಾರತ
ಗ್ರಾಮ ನಗರಗಳ ಸಂಖ್ಯೆ, ಜನಸಂಖ್ಯಾ ಬೆಳವಣಿಗೆ, ವಯೋರಚನೆ, ಹಳ್ಳಿ ಮತ್ತು ನಗರಗಳಲ್ಲಾಗ್ತಕ್ಕಂತಹ ಜನಸಂಖ್ಯಾ ವ್ಯತ್ಯಾಸಗಳು, ಸಾಕ್ಷರತೆಯ ಪ್ರಮಾಣ, ಲಿಂಗಾನುಪಾತ ಇವೆಲ್ಲವುಗಳನ್ನು ಅತ್ಯಂತ ವಿವರವಾಗಿ ಅಧ್ಯಯನ ಮಾಡ್ತೀವಿ. ಇನ್ನು ಕರ್ನಾಟಕದ ಬಗ್ಗೆ ಬಂದಾಗ ಈ ದಿನ ಅಧ್ಯಯನ ಮಾಡಿದಂತಹ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನಾವು ಕರ್ನಾಟಕದ ಜನಸಂಖ್ಯೆ ಬಗ್ಗೆಯೂ ಕೂಡ ಗ್ರಾಮ ನಗರಗಳ ಸಂಖ್ಯಾ ಪ್ರಮಾಣ, ಸಾಕ್ಷರತೆಯ ಪ್ರಮಾಣ, ಜನಸಾಂದ್ರತೆ ಮತ್ತು ಇಲ್ಲಿ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಇವುಗಳಿಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಮತ್ತು ರಾಜ್ಯ ಮತ್ತು ದೇಶದ ಎರಡರ ಹಿತಾಸಕ್ತಿಯನ್ನು ಒಳಗೊಂಡಂತೆ ಜನಸಂಖ್ಯಾ ನೀತಿ ಏನಿದೆ, ಅದರ ಅನುಷ್ಠಾನ ಹೇಗಿದೆ ಅನ್ನುವಂತಹ ಅದರ ಉದ್ದೇಶಗಳು, ಗುರಿಗಳು ಇವುಗಳನ್ನು ಕೂಡ ನಾವು ಇವತ್ತು ಅಧ್ಯಯನ ಮಾಡಿದ್ದೀವಿ. ಇಲ್ಲಿಗೆ ನಾವು ಭಾರತೀಯ ಸಮಾಜದ ರಚನೆ ಮತ್ತು ನಿರ್ಮಾಣ, ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಎನ್ನುವಂತಹ ಅಧ್ಯಾಯದ ಅಂಶಗಳು ಇಲ್ಲಿಗೆ ಮುಗಿಯುತ್ತದೆ. ವಂದನೆಗಳು.